The next important plan that came was cabinet mission. So when cabinet mission came to India, ನೋಡಿ 1946, that means 1945 ಅಲ್ಲಿ ವರ್ಲ್ಡ್ ವಾರ್ ಟು ಮುಗ್ದೋಗಿತ್ತು. ಸೊ ನಾವು ಸೈಲೆನ್ಸ್ ಇದೆ, ದೇರ್ ಈಸ್ ಕಂಪ್ಲೀಟ್ ಸೈಲೆನ್ಸ್ ಇನ್ ಇಂಡಿಯಾ. ಅಷ್ಟೇನು ದೊಡ್ಡ ದೊಡ್ಡ ದಂಧೆಗಳಾಗ್ತಾ ಇಲ್ಲ. ಆ್ಯಂಡ್ ಮುಸ್ಲಿಂ ಲೀಗ್ ಆ್ಯಂಡ್ INC ಬೋತ್ ಹರ್ಡ್ ದ ಪ್ಲ್ಯಾನ್. ದಿಸ್ ಗೇವ್ ಫಸ್ಟ್ ಥಿಂಗ್ ದಟ್ ಇಟ್ ಗೇವ್ ವಾಸ್ ಟು ಕ್ರಿಯೇಟ್ ಅ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಆಯ್ತಪ್ಪ, ನೀವು ಹೋಗಿ ನಿಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಮಾಡ್ಕೊಳ್ಳಿ ಅಂತ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಕಟ್ಕೊಳ್ಳಿ, ಹೋಗಿ ನಿಮ್ಮ ಕಾನ್ಸ್ಟಿಟ್ಯೂಷನ್ನ ಕಟ್ಕೊಳ್ಳಿ ಅಂತ ಕ್ಯಾಬಿನೆಟ್ ಮಿಷನ್ ಗೇವ್ ದಿಸ್ ಪರ್ಮಿಷನ್, ಡ್ಯೂ ಟು ವಿಚ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಸ್ಟಾರ್ಟೆಡ್ ಫಾರ್ಮಿಂಗ್ ಇನ್ 1946 ಸ್ಟಾರ್ಟ್ ಆಗಿತ್ತು. ನೋಡಿ 1947 ಇಂಡಿಪೆಂಡೆನ್ಸ್ ಬರುತ್ತೆ, ಬಟ್ 1946 ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸ್ಟಾರ್ಟೆಡ್ ರೈಟಿಂಗ್ ದ ಡ್ರಾಫ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ. ಇದು ಒಂದು ಕಡೆ ಆಗ್ತಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ವಾಸ್ ದ ಕಂಟ್ರಿ ವಾಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಇವಾಗ ನಾವು ಸ್ಟೇಟ್ಸ್ ಅಂತ ಏನು ಕರಿತೇವೆ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಅಂತ. ದಿಸ್ ಥಿಂಗ್ ಡಿವೈಡೆಡ್ ಇಂಡಿಯಾ ಇಂಟು 3 ಪಾರ್ಟ್ಸ್, ಪಾರ್ಟ್ ಎ, ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ. ಈ 3 ಡಿವಿಷನ್ಸಲ್ಲಿತ್ತು. ದಟ್ ಇಂಡಿಯನ್ ಸ್ಟೇಟ್ಸ್ ವೆರ್ ಯುನೈಟೆಡ್ ಇಂಟು ಸ್ಮಾಲ್ ಸೆಗ್ಮೆಂಟ್ಸ್ ಆ್ಯಂಡ್ ದಟ್ ವೆರ್ ಕ್ಲೋಸ್ಲಿ ಡಿವೈಡ್ ಇಂಟು 3 ಪಾರ್ಟ್ಸ್, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ initially both of the parties, that is INC and Muslim League, accepted to this point, but later INC told that let's not divide India on the basis of parts ಮೇಲೆ ಡಿವೈಡ್ ಮಾಡೋದು ಬೇಡ ಅಂತ INC ಹೇಳುತ್ತೆ. ಡ್ಯೂ ಟು ವಿಚ್ ಮುಸ್ಲಿಂ ಲೀಗ್ ಫೆಲ್ಟ್ ಹ್ಯುಮಿಲಿಯೇಟೆಡ್. ಏನು ಗುರು ಇವರು ಮಾತಿಗೂ ಪ್ಲೇಟ್ ಚೇಂಜ್ ಮಾಡ್ತಾರೆ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಬಾಯ್ಕಾಟ್ಸ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ್ಯಂಡ್ ಲೀವ್ಸ್ ಇಟ್ ಔಟ್, ಹೊರಗೊಟ್ಟೋಗ್ತಾರೆ. ಇನಿಷಿಯಲಿ ಹಿ ವಾಸ್ ಓಕೆ ವಿತ್ ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್, ಬಟ್ ಆಸ್ ದ ಟೈಮ್ ಮೂಡ್ ಫಾರ್ವರ್ಡ್ INC ಟೆಲ್ಸ್ ದಟ್ ಲೆಟ್ಸ್ ನಾಟ್ ಡಿವೈಡ್ ಇಂಡಿಯಾ ಆನ್ ದ ಬೇಸಿಸ್ ಆಫ್ ಪಾರ್ಟ್ಸ್, ಬಿಕಾಸ್ ಇಟ್ ವಾಸ್ ಡಾಮಿನೇಟಿಂಗ್ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಆಗಿತ್ತು. ಮುಸ್ಲಿಂ ಡಾಮಿನೇಟೆಡ್ ಒಂದು ಏರಿಯಾ ಇತ್ತು, ಹಿಂದೂ ಡಾಮಿನೇಟೆಡ್ ಇನ್ನೊಂದು ಏರಿಯಾ ಇತ್ತು. ದೇ ಡಿಂಟ್ ವಾಂಟೆಡ್ ದ ಸಪರೇಷನ್ ಟು ಬಿ ಆನ್ ದ ಬೇಸಿಸ್ ಆಫ್ ಗ್ರೌಂಡ್ಸ್ ಆಫ್ ದ ರಿಲಿಜನ್, ಬಟ್ ಮೊಹಮ್ಮದ್ ಅಲಿ ಜಿನ್ನಾ ವಾಸ್ ಕ್ಲಿಯರ್ಲಿ ಡಿಮಾಂಡಿಂಗ್ ಅ ಸಪರೇಟ್ ಕಂಟ್ರಿ, ಡ್ಯೂ ಟು ವಿಚ್ ದೇರ್ ಕೇಮ್ ಸಿಗ್ನಿಫಿಕೆನ್ಸ್ ಕಾನ್ಫ್ಲಿಕ್ಟ್ಸ್ ಇನ್ ಬಿಟ್ವೀನ್ INC ಆ್ಯಂಡ್ ಮುಸ್ಲಿಂ ಲೀಗ್. ಏನಂದರೆ INCಗೆ ಎಲ್ಲ ಒಂದಾಗಿರಬೇಕಿತ್ತು. ಯೂನಿಫೈಡ್ ಇಂಡಿಯಾ ವಾಸ್ ದ ಏಮ್ ಆಫ್ INC. ಸಪರೇಟ್ ಕಂಟ್ರಿ ಫಾರ್ ಮುಸ್ಲಿಮ್ಸ್ ವಾಸ್ ದ ಐಡಿಯಾ ಆಫ್ ಮೊಹಮ್ಮದ್ ಅಲಿ ಜಿನ್ನಾ. ದಿಸ್ ಗೇವ್ ಅ ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಮೊಹಮ್ಮದ್ ಅಲಿ ಜಿನ್ನಾ, ಡ್ಯೂ ಟು ವಿಚ್ ಜಿನ್ನಾ ವಾಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅದಾದಮೇಲೆ ಹಿ ಡಿಕ್ಲೇರ್ಡ್ ಸಮಥಿಂಗ್ ಕಾಲ್ಡ್ ಆಸ್ ಡೈರೆಕ್ಟ್ ಆ್ಯಕ್ಷನ್ ಡೇ, ಅ ವೆರಿ ಬ್ಲ್ಯಾಕ್ ಡೇ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಡೈರೆಕ್ಟ್ ಆ್ಯಕ್ಷನ್ ಡೇನ ಮೊಹಮ್ಮದ್ ಅಲಿ ಜಿನ್ನಾ ಅವರು ಕಾಲ್ ಮಾಡ್ತಾರೆ. ದಿಸ್ ಆ್ಯಕ್ಷನ್ ಡೇ ಮೀನ್ಸ್ ನಥಿಂಗ್ ಬಟ್ ವೈಲೆನ್ಸ್. ಎಲ್ಲಿ ನೋಡಿದ್ರು ದಂಗೆ ಆಗ್ತಿತ್ತು. ಮುಸ್ಲಿಮ್ಸ್ ವೇರ್ ಕಿಲ್ಲಿಂಗ್ ಹಿಂದೂಸ್. ಎಲ್ಲಿ ನೋಡಿದ್ರು ದಂಗೆ, ಏನೇನು ಕಾಣಿಸೋದು ಕಲ್ಲಲ್ಲಿ ಹೊಡಿತಿದ್ರು. ಡ್ಯೂ ಟು ವಿಚ್ ದೆರ್ ವಾಸ್ ಅ ಪ್ರಾಬ್ಲಮ್, ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿತ್ತು. ದಿಸ್ ವೈಲೆನ್ಸ್ ವಾಸ್ ಅಫಿಷಿಯಲಿ ಕಾಲ್ಡ್ ಬೈ ಮೊಹಮ್ಮದ್ ಅಲಿ ಜಿನ್ನಾ ಇನ್ ದ ಡಿಮಾಂಡ್ ಆಫ್ ಸಪ್ರೇಟ್ ಕಂಟ್ರಿ ಫಾರ್ ಪಾಕಿಸ್ತಾನ್ ಆ್ಯಂಡ್ ಮುಸ್ಲಿಮ್ಸ್. ಇದರಿಂದ INC ವಾಸ್ ರಿಯಲಿ ಸಪ್ರೆಸ್ಡ್. INC ವಾಸ್ ಫೋರ್ಸ್ಡ್ ಟು ನಾವು accept the policy of two nation policy ಏನಿದೆ, ಟೂ ನೇಷನ್ ಪಾಲಿಸಿ. ನಾವು INC ವಾಸ್ ಫೋರ್ಸ್ ಟು accept this because ಡೈರೆಕ್ಟ್ ಆ್ಯಕ್ಷನ್ ಡೇಯಿಂದ ಸಿಕ್ಕಾಪಟ್ಟೆ ವೈಲೆನ್ಸ್ ಆಗ್ತಿತ್ತು ಇಂಡಿಯಾದಲ್ಲಿ. ಆ್ಯಂಡ್ ಮಹಾತ್ಮ ಗಾಂಧಿ ಡಿಂಟ್ ಲೈಕ್ ದಿಸ್, ಡ್ಯೂ ಟು ವಿಚ್ he said yes for the creation of Pakistan. Creation of Pakistan was accepted after Muhammad Ali Jinnah called for direct action day. When two nation policy was accepted, Muhammad Ali Jinnah stopped this action day. ಅಂದರೆ ಈ ಕಾಲಿಂದ ಏನಾಯಿತು, ಜಸ್ಟ್ ಲೈಕ್ ಇಂಡಿಯಾ ಸೆಡ್ ಡೂ ಆರ್ ಡೈ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಾರಲ್ವಾ. ಮಹಾತ್ಮ ಗಾಂಧಿ ಅವ್ರದ್ದು ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಫಾರ್ ವಾಟ್? ಫಾರ್ ಬ್ರಿಟಿಷರ್ಸ್ ಟು ಲೀವ್ ಇಂಡಿಯಾ. ಆ್ಯಂಡ್ ಮೊಹಮ್ಮದ್ ಅಲಿ ಜಿನ್ನಾಸ್ ಡೈರೆಕ್ಟ್ ಆ್ಯಕ್ಷನ್ ಡೇ was for what? For a separate country of Pakistan. This was non-violent. The people were protesting silently. This was absolutely violent. People of Islamic Republic and Islam people, Muslims were clearly doing the violence. There was chaos around the country. ಆದ ಕಾರಣ Indian National Congress accepted the policy of two nations and they gave permission for the division of India on the basis of religion, due to which India was split into 3 parts: East Pakistan, West Pakistan and United India. So the next plan that came in India, ನೋಡಿ 3 plans ಮತ್ತೆ ಹೇಳ್ತಿದ್ದಾನೆ. The first that came was August of 1940, Cripps Mission 1942. Now came Cabinet Mission 1945. ಇಲ್ಲೂ ಕೂಡ INC didn't accept for what you say separate country, but when Jinnah called for direct action day, they accepted for two nation policy, after which comes the next plan, Mountbatten plan.
ದಿಸ್ ಇಸ್ ಆಲ್ಸೋ ನೋನ್ ಆಸ್ ಪಾರ್ಟಿಷನ್ ಆಫ್ ಇಂಡಿಯಾ ಪ್ಲಾನ್ ಅಂತಲೇ ಕರಿಬೋದು. ನೆಕ್ಸ್ಟ್ ಕಮ್ಸ್ ಮೌಂಟ್ ಬೇಟನ್ ಪ್ಲಾನ್. ಸೊ ಇದ್ರ ಬಗ್ಗೆ ಮಾತಾಡೋಣ.